ಚುನಾವಣೆಯ ಪ್ರಚಾರದ ಕೊನೆಯ ದಿನ ಆಗಿದೆ. ಇವತ್ತು ನಾವು ಗುಂಬ್ಳಾಪುರ, ಮಲ್ನಾಯಕನಹಳ್ಳಿ, ಮತ್ತೆ ತಿಮ್ರಾವತ್ನಹಳ್ಳಿ, ತಾಯ್ಲೂರು, ತಾಯ್ಲೂರಲ್ಲಿ ಸಿಟಿಜನ್ ಸ್ಕೂಲು, ಮತ್ತೆ ಪ್ರಥಮ ದರ್ಜೆ ಕಾಲೇಜು, ಇದು ಜೂನಿಯರ್ ಕಾಲೇಜಿಗೂ ಹೋಗಿದ್ದೆ. ಅಲ್ಲಿ ಜೂನಿಯರ್ ಕಾಲೇಜು ಸರ್ಕಾರಿ ಇದರಲ್ಲಿ ಅಲ್ಲಿ ಕೂಡ ಔಟ್ ಪಾಸ್ ಆಗಿದ್ದಾರೆ ಎಲ್ಲ ಕೂಡ PUCಯಲ್ಲಿ. ಅದು ಕೂಡ ಒಂದು ವಿಶೇಷ. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಷ್ಟು ಸರ್ಕಾರಿ PU ಕಾಲೇಜಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ. ಅಲ್ಲಿ 3 ಇದು ಇದೆ, ಸೈನ್ಸ್, ಕಾಮರ್ಸು, ಆರ್ಟ್ಸು. ಅಲ್ಲಿ ಕೂಡ ಬೋಧಕರ ಕೊರತೆ ಇದೆ. ಆದರೂ ಕೂಡ ಬಹಳ ಚೆನ್ನಾಗಿ ಒಳ್ಳೆ ಇದರಲ್ಲಿ ರಿಸಲ್ಟ್ ತಗೊಂಡಿದ್ದಾರೆ. ಜೊತೆಗೆ ಅಲ್ಲಿ ಹೊಸದಾಗಿ ಸತಿ ಕಂಪ್ಯೂಟರ್ ಸೈನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ಡೋನರ್ಸ್ ಇಂದ ಒಂದು 5 ಕಂಪ್ಯೂಟರ್ಗಳು ಬಂದಿದೆ ಅಂತಕ್ಕಂಥ ಮಾತನ್ನ ಪ್ರಿನ್ಸಿಪಾಲ್ ಹೇಳಿದ್ರು. ನಿಮ್ಮ ಕಡೆಯಿಂದ ಕೂಡ ಏನಾದರೂ ಆಗಲಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರಿಗೆ ಲೆಟರ್ ಅನ್ನು ಕೊಡಿ ಅಂತ ಹೇಳಿದ್ದೀನಿ. ಅದೊಂದು ಅಲ್ಲಿ ಒಂದು ಕಂಪ್ಯೂಟರ್ ಕೊಡಿಸುವಂಥದ್ದು, ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ಯಾರಾದರೂ ನಮ್ಮ ಸ್ನೇಹಿತರು, ನನಗೆ ಬೇಕಾದಂಥ ಸ್ನೇಹಿತರ ಹತ್ರ ಮಾತಾಡಿ ಅಲ್ಲೊಂದು 3-4 ಕಂಪ್ಯೂಟರ್ನ ಇನ್ನ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿ ಬಂದಿದ್ದೀನಿ. ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಇದಾಯಿತು. ಅದಾದಮೇಲೆ ಎಮ್ಮೆನತ್ತ ಶಾಲೆ ಕೂಡ ವಿಸಿಟ್ ಮಾಡಿದ್ವಿ. ಎಮ್ಮೆನತ್ತ ಶಾಲೆಯಲ್ಲಿ ಕೂಡ ಅವರು ಬಹಳ ಖುಷಿಯಾಗಿ ಹೇಳಿದ್ರು, ನಿಮ್ಮ ಸರ್ಕಾರ ಇದ್ದಾಗ ನಮ್ಗೆ ಅನುದಾನ ಸಿಕ್ಕಿದೆ, ನಮಗೆ ಜೀವದಾನ ಸಿಕ್ಕಿದೆ, ನಮ್ಮೆಲ್ಲರೂ ಕೂಡ ಇವತ್ತು ತೃಪ್ತಿಯಿಂದ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಈಗ ನಾವು ನಮ್ಮ ಶಾಲೆಯಲ್ಲಿರ್ತಕ್ಕಂಥ 8 ಓಟು ಕೂಡ ತಮ್ಮ ಪಕ್ಷದ ವೈ.ಎ. ನಾರಾಯಣಸ್ವಾಮಿ ಅವ್ರು ಕೊಡ್ತೀವಿ ಅಂತ ಹೇಳಿದರೆ. ವಿಶೇಷವಾಗಿ ನಾನು ಎಲ್ಲಾ ಮತ ಬಾಂಧವರಲ್ಲಿ, ಯಾಕಂತಂದ್ರೆ ಇದು ಪ್ರಜ್ಞಾವಂತರ ಮತದಾನ, ಅವ್ರಿಗೆಲ್ರಿಗೂ ಕೂಡ ಗೊತ್ತಿದೆ ಯಾವ ಪಕ್ಷ ಒಳ್ಳೇದು, ಯಾವ ವ್ಯಕ್ತಿ ಒಳ್ಳೆಯವರು ಅಂತಕ್ಕಂಥದ್ದು ಗೊತ್ತಿದೆ. ವೈ.ಎ. ನಾರಾಯಣಸ್ವಾಮಿ ಅವರು ಈಗಾಗಲೇ 3 ಸಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ಸಜ್ಜನ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಕ್ರಿಯಾಶೀಲ ವ್ಯಕ್ತಿ, ಕೆಲಸ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಅಂಥವ್ರಿಗೆ ಮತದಾನ ಪ್ರಥಮ ಪ್ರಾಶಸ್ತ್ಯ ಮತ ಕೊಟ್ಟು ನೀವೆಲ್ಲರೂ ಕೂಡ ಸಹಕರಿಸ್ತೀರ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಮತ ಬಾಂಧವರಲ್ಲಿ ವಿನಂತಿಸ್ಕೊಳ್ತೇನೆ.